Okay. So the number of the form A plus IB, where A and B are real numbers, and A is called the real part, B is the imaginary part. ಅಲ್ವಾ? ಸೊ ಇದನ್ನ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತ ಸ್ಟಡಿ ಮಾಡಿದ್ದೀವಿ. ನೆನಪಿದ್ಯಾ? ಸೊ ಝೆಡ್ ಇಂದ ಡಿನೋಟ್ ಮಾಡ್ತಾರೆ ಯೂಶಲಿ ಕಾಂಪ್ಲೆಕ್ಸ್ ನಂಬರ್ ಅನ್ನ. ಒಂದು ರಿಯಲ್ ಪಾರ್ಟ್ ಇರುತ್ತೆ, ಒಂದು ಇಮ್ಯಾಜಿನರಿ ಪಾರ್ಟ್ ಇರುತ್ತೆ. ಸೊ ಇಮ್ಯಾಜಿನರಿ ಪಾರ್ಟ್ ಐ ಇದೆಯಲ್ಲ, ಸೊ ಇದರ ವ್ಯಾಲ್ಯೂ √-1 ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈ equation 1 plus x square is equal to 0 ಅಂತಿದ್ರೆ, so x square is equal to -1, x will be √-1 ಅಂತ ಬರುತ್ತಲ್ಲ. ಸೊ ಈ -1 ಅನ್ನ i ಅಂತ ಪ್ಲಸ್ ಆರ್ ಮೈನಸ್ i ಅಂತ ಡಿನೋಟ್ ಮಾಡ್ತೇವೆ. ಇದು ಏನಿದು? ಇದು ಇಮ್ಯಾಜಿನರಿ ಪಾರ್ಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಇದೀಗ 0+1i 0-1i ಆಗಿರುತ್ತೆ. ಸೊ ಎಕ್ಸ್ ಕ್ಯಾನ್ ಬಿ ಈದರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಅದು ಯಾವ ವ್ಯಾಲ್ಯೂ ಆಫ್ ಎಕ್ಸ್ ಕೂಡ ಆಗಿರಬಹುದು. ಸೊ ಅದು ಇಮ್ಯಾಜಿನರಿ ಪಾರ್ಟ್. ಇದನ್ನ ನಾವು ಮೇಜರ್ ಆಗಿ ಕಾಂಪ್ಲೆಕ್ಸ್ ನಂಬರ್ ಕಾನ್ಸೆಪ್ಟ್ ನೋಡುವಾಗ, ಐ ಮೀನ್ ಕಲಿಯುವಾಗ ಕಲ್ತಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಇದ್ ಬಿಟ್ಟು ಬೇರೆ ಏನೇನ್ ಕಲ್ತಿದ್ದೀರಾ? ಆಲ್ಜಿಬ್ರಾ ಕಲ್ತಿದ್ದೀರಾ ಇದರಲ್ಲಿ ನಂಬರ್. ಸೊ ಆಲ್ಜಿಬ್ರಾ ಅಂದ್ರೆ 2 ಕಾಂಪ್ಲೆಕ್ಸ್ ನಂಬರ್ಸ್ ನ ಆಡ್ ಮಾಡೋದು, ಸಬ್ಟ್ರಾಕ್ಟ್ ಮಾಡೋದು. ನೋಡೋಣ ಮುಂದೆ ಏನೇನಿದೆ ಅಂತ. ಸೊ Z1 is equal to AIB, Z2 is equal to CID ಅಂತ ಇದ್ರೆ, Z1 plus Z2 will be A plus C, ಇದು ರಿಯಲ್ ಪಾರ್ಟ್, I plus I into B plus D, so B plus D is the imaginary part. ಈ Z1 Z2 ಅಂದ್ರೆ A plus IB into C plus ID ಮಾಡಿದ್ರೆ ಹೇಗಾಗತ್ತೆ? ಸಾರಿ, C plus ID ಆಗಬೇಕು. ಸೊ A ಇಂಟು ಇದು ಇಮ್ಯಾಜಿನರಿ ಇಂಟು ಇದು ಮಾಡೋಣ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದು. ಸೊ ಪ್ಲಸ್ IB ಇಂಟು C ಪ್ಲಸ್ ID ಆಗುತ್ತೆ ಅಲ್ವಾ? ಸೊ ವಿಚ್ ಈಸ್ AC ಪ್ಲಸ್ AD ಇಂಟು I, ಅಥವಾ I ಇಂಟು AD ಪ್ಲಸ್ I ಇಂಟು BC ಪ್ಲಸ್ I ಸ್ಕ್ವೇರ್ ಇಂಟು BD. ಈ ನಮ್ಗೆ I is equal to √-1 ಅಂತ ಗೊತ್ತು. ಈಗ I ಸ್ಕ್ವೇರ್ ಏನಾಗುತ್ತೆ? -1 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ವಿಚ್ ಇಂಪ್ಲೈಸ್ -1 ಬರುತ್ತೆ. ಸೊ ಇದು -1 ಆಗುತ್ತೆ. -1 ಇಂಟು BD is -BD. ಸೊ AC minus BD ಪ್ಲಸ್ I ಇಂಟು AD ಪ್ಲಸ್ BC ಆಗತ್ತೆ. ಸೊ ಈ ಕಾರಣಕ್ಕೆ ಈ ತರ ಆಗೋದು ಇದರಲ್ಲಿ. ಓಕೆನಾ? ಇನ್ನು Z1 ಮೈನಸ್ Z2 ಅಂತ ಇದ್ರೆ, ಸೊ ಅದೇನಾಗತ್ತೆ? A ಮೈನಸ್ C ಪ್ಲಸ್ ಪ್ಲಸ್ ಮೈನಸ್ ಬರುತ್ತಲ್ಲ, ಮೈನಸ್ ಹೇಗ್ ಬರುತ್ತೆ ನೋಡೋಣ.
ಸೊ Z1 minus Z2 ಅಂದ್ರೆ A minus IB minus C plus ID ಆಗಿರುತ್ತೆ, ಹೌದಾ? ಸೊ A minus C ಪ್ಲಸ್ I into B minus D ಆಗುತ್ತೆ, ಕರೆಕ್ಟ್. ಸೊ ಇದು Z1 minus Z2 ಆಗುತ್ತೆ. ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಈಗ ಈ ತರ ಕಾನ್ಸೆಪ್ಟ್, ನಮ್ ವೆನ್ ಡಯಾಗ್ರಾಮ್ ಕಾನ್ಸೆಪ್ಟ್ ತಗೊಳ್ಳೋದಾದ್ರೆ ನಾವು ಆಲ್ರೆಡಿ ನ್ಯಾಚುರಲ್, ಹೋಲ್, ಇಂಟೀಜರ್ಸ್, ರ್ಯಾಷನಲ್, ಇರ್ರಾಷನಲ್, ರಿಯಲ್ ನಂಬರ್ಸ್ ತನಕ ನೋಡಿದ್ವಿ. ಸೊ ಅದ್ರ ನೆಕ್ಸ್ಟ್ ಸರ್ಕಲ್ ಏನ್ ಬರುತ್ತೆ, ಫ್ಯಾಮಿಲಿ ಆಫ್ ನಂಬರ್ಸ್ ಏನ್ ಬರ್ತಿರೋದು, ಅದು ಕಾಂಪ್ಲೆಕ್ಸ್ ನಂಬರ್ಸ್ ಆಗಿರತ್ತೆ. ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಐ ವ್ಯಾಲ್ಯೂಸ್ ಬರುತ್ತಲ್ಲ, ಇದು ಪ್ಯೂರ್ ಇಮ್ಯಾಜಿನರಿ ನಂಬರ್ಸ್ ಆಗಿರತ್ತೆ. ಸೊ ಇದು √−14 ಅಂತೂ -i, ಇದೆಲ್ಲ ಸಿಂಪಲ್ ಎಕ್ಸಾಂಪಲ್ಸ್ ಆಗಿರುತ್ತೆ. ಇದೆಲ್ಲ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ. ಇದು ಪ್ಯೂರ್ ಇಮ್ಯಾಜಿನರಿ ನಂಬರ್ ಆಗಿರುತ್ತೆ, ಯಾಕಂದ್ರೆ √−1 ಗೆ ಡಿಟರ್ಮಿನ್ಡ್ ವ್ಯಾಲ್ಯೂ ಇಲ್ವಲ್ಲ, ಆ ರೀಸನ್ಗೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ. ನಾವು ಅಡಿಷನ್, ಸಬ್ಟ್ರಾಕ್ಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ನೋಡಿದೀವಿ. ಫಾರ್ ಎನಿ ನಾನ್ ಜೀರೋ ಕಾಂಪ್ಲೆಕ್ಸ್ ನಂಬರ್ Z is equal to A plus IB, A and B are not equal to 0. There exists a complex number A by A square plus B square plus I into minus B by A square plus B square, denoted by 1 by Z or Z inverse, called multiplicative inverse of Z, such that A plus IB into A by A square, A plus B square plus B by plus I into minus B by A plus A square plus B square will be equal to 1 plus 0i, which is equal to 1. Andre ನಾವು A into 1 by A is equal to 1. So A du inverse A 1 by A, 1 by A du inverse A ಅಂತ ಹೇಳ್ತಾ ಇದ್ವಿ ನಾವು, ನೆನಪಿದ್ಯಾ? ಸೊ ಅದೇ ತರ ಇಲ್ಲಿ ಹೇಳ್ತಿರೋದು, ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗತ್ತೆ ಅಂತ. ಸೊ ಇದು ಒಂದು ಫಂಕ್ಷನ್ ಆಗಿದ್ರೆ, ಇದ್ರ ಇನ್ವರ್ಸ್ ಫಂಕ್ಷನ್ ಇದಾಗಿದ್ರೆ, ಸೊ ಅದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 1 ಬರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ಅದಲ್ಲದೆ ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಟಿವ್ ಲಾ, ಕ್ಲೋಜರ್, ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟೀಸು ಆಗತ್ತೆ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇವಾಗ ನಾವು ನೋಡಿದೀವಿ, ಇದೆಲ್ಲಾನು ಇದೆ. ಡಿವಿಷನ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಕೂಡ ಪಾಸಿಬಿಲಿಟೀಸ್ ಇದೆ. ಅದಲ್ಲದೆ ಪವರ್ ಆಫ್ ಐ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಐ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ -1 ಆಗುತ್ತೆ. ಐ ಸ್ಕ್ವೇರ್ ವಿಲ್ ಬಿ -1. ಐ ಕ್ಯೂಬ್ ಏನಾಗುತ್ತೆ, ಐ ಸ್ಕ್ವೇರ್ ಇಂಟು ಐ ಆದ್ರೆ ವಿಚ್ ವಿಲ್ ಬಿ -1 ಇಂಟು ರೂಟ್ ಆಫ್ -1 ಆಗುತ್ತೆ, ವಿಚ್ ಈಸ್ -i ಆಗುತ್ತೆ. ಕರೆಕ್ಟಾ? ಐ ಪವರ್ 4 ಏನಾಗುತ್ತೆ, ಐ ಪವರ್ 4 ವಿಲ್ ಬಿ 1. ಕರೆಕ್ಟಾ? ಸೊ ಇದೇ ತರ ನಾವು ಪವರ್ ಆಫ್ ಐ ನ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಬಿಲ್ಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ, ಪ್ರಾಬ್ಲಮ್ಸ್ ವಿತ್ ರೆಸ್ಪೆಕ್ಟ್ ಟು ಐ ಬರ್ಬೋದು, ಅಂಡ್ ವಿತ್ ರೆಸ್ಪೆಕ್ಟ್ ಟು ಪವರ್ ಆಫ್ ಐಸ್ ಬರುತ್ತೆ. ಅಂದ್ರೆ ಐ ಪವರ್ 4k is 1 ಆದ್ರೆ ಐ ಪವರ್ 4k plus 1 is minus I ಪವರ್ 4k plus 2 is -1, ik ಪವರ್ 4k plus 3 is -i. ಸೊ ಈ 1 2 4 ಇದು ನೆಕ್ಸ್ಟ್ ಇದನ್ನು ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈ ತರ 4k plus 4 ಆದ್ರೆ ಐ ಸ್ಕ್ವೇರ್ ಆಗತ್ತೆ, -i ಸ್ಕ್ವೇರ್ ಅಗೇನ್ ಐ ಆಗತ್ತೆ, ಆ ತರ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ನೀವ್ ನೋಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗ್ತಾ ಹೋಗ್ತಾ ನಿಮ್ ನೋಡಕ್ಕಾಗತ್ತೆ, ನೀವು ಅಬ್ಸರ್ವ್ ಕೂಡ ಮಾಡ್ತೀರಾ. ಸೊ ಇದು ಒನ್ ಅಮಾಂಗ್ ದ ಈ ಚಾಪ್ಟರ್ ಅಲ್ಲಿ ಮೇಜರ್ ಆಗಿ ಬರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾವು
ನಮ್ಗೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. I⁴k ಅನ್ನೋ ವ್ಯಾಲ್ಯೂಗೆ ನಾವು ಪ್ರತಿ ಸತಿ ಈ ತರ ಸಾಲ್ವ್ ಮಾಡ್ಬೇಕಾಗಿ ಬಂದ್ರೆ ಅದು ಪ್ರಾಬ್ಲಮ್ಯಾಟಿಕ್. ಯಾಕೆ ಹೇಳಿ, ಅದು ಲೆಂತಿ ಪ್ರೊಸೀಜರ್ ಆಗತ್ತೆ, ಅದಕ್ಕಾಗಿ ಪ್ರಾಬ್ಲಮ್ಯಾಟಿಕ್. ತಪ್ಪಲ್ಲ, ಸರಿನೇ. ಆದ್ರೆ CET ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನೀವು ಕ್ವಿಕ್ ಆಗಿ ಸ್ಪೀಡ್ ಆಗಿ ಸಾಲ್ವ್ ಮಾಡ್ಬೇಕಾಗಿರೋದ್ರಿಂದ I⁴k = 1 ಅನ್ನೋ ಒಂದ್ ಕಾನ್ಸೆಪ್ಟ್ ನಿಮಗ ನೆನಪಿದ್ರೆ ಅದ್ರ ನೆಕ್ಸ್ಟ್ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಕೆ ರೆಸ್ಪೆಕ್ಟ್ ವಿತ್ ಎನಿ ಇರ್ರೆಸ್ಪೆಕ್ಟಿವ್ ಆಫ್ ಇಂಟೀಜರ್. ಹಾಗಾಗಿ ಕೆ ಕ್ಯಾನ್ ಬಿ +1 +2 -1 ಕೂಡ. ಹಾಗಾಗಿ I⁴k = 1 ಅಂತ ಠಕ್ ಅಂತ ಆನ್ಸರ್ ಬಂದ್ಬಿಟ್ರೆ ಅದ್ರ ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಅನ್ನೋದು ಒಂದು ಕನ್ಸೆಪ್ಟ್. Conjugate of complex number z = a + ib is denoted by z bar ಅಂತ ಹೇಳ್ತೀವಿ, z' ಅಂತಾನು ಹೇಳ್ಬೋದು. ಸೊ ಈ ತರ ಡಿನೋಟ್ ಮಾಡ್ತಾರೆ. So z bar is a - ib. So for example, if z = 3 + 4i ಅಂತ ಇದ್ರೆ ಕಾಂಜುಗೇಟ್ ಏನಾಗತ್ತೆ, z bar ಅಂತ ರೆಪ್ರೆಸೆಂಟ್ ಮಾಡ್ತೀವಿ, 3 - 4i ಅಂತ ಆಗತ್ತೆ. ಓಕೆನಾ? ಸೊ ಇದು ಜನರಲ್ ರೆಪ್ರೆಸೆಂಟೇಷನ್. ನಿಮ್ಗೆ ಇದು ಇಮ್ಯಾಜಿನರಿ, ಇದು ರಿಯಲ್ ವ್ಯಾಲ್ಯೂಸ್ ಆಗಿರುತ್ತೆ. ಸೊ ಇದು ಕಾಂಪ್ಲೆಕ್ಸ್ ನಂಬರ್ z ಆಗಿದ್ರೆ ಇದ್ರ ಕಾಂಜುಗೇಟ್ ಅನ್ನೋ ಒಂದು ಐಡಿಯಾ, ರಿಫ್ಲೆಕ್ಷನ್ ಫಾರ್ ದ ಕಾನ್ಸೆಪ್ಟ್ ಆಫ್ ಕಾಂಜುಗೇಟ್. ಓಕೆನಾ? ಅದಲ್ಲದೆ ನಾವ್ ಏನ್ ಕಲ್ತಿದೀವಿ, ಮಾಡ್ಯುಲಸ್ ಫಂಕ್ಷನ್ಸ್ ಕಲ್ತಿದೀವಿ. ಕರೆಕ್ಟಾ? ಮಾಡ್ಯುಲಸ್ ಆಫ್ z ಅಂತಂದ್ರೆ ಇಫ್ ಐ ಸೇ ಮಾಡ್ಯುಲಸ್ ಆಫ್ 3 + 4i ಅಂತ ತಗೊಂಡ್ರೆ, then modulus of z will be equal to √² a² + b², which is equal to 3² + 4² ಆಗುತ್ತೆ. 9 + 16 is 25. So it is ±5. Correct? ಸೊ ಇದು ಮಾಡ್ಯುಲಸ್ ಕಾನ್ಸೆಪ್ಟ್. ಇದೊಂದು ಇಂಪಾರ್ಟೆಂಟ್ ಇದೆ. ಇದಲ್ಲದೆ ಏನೇನಿದೆ ಅಂತ ನೋಡೋಣ. ಸೊ ಓಕೆ, ಕಾಂಜುಗೇಟ್ ಆಫ್ z1 + z2 ಇದ್ರೆ ಕಾಂಜುಗೇಟ್ z1 + ಕಾಂಜುಗೇಟ್ z2 ಆಗತ್ತೆ. ಇನ್ನು ಮೈನಸ್ ಇದ್ರೆ ಮೈನಸ್ ಆಗತ್ತೆ. ಪ್ರಾಡಕ್ಟ್ ಇದ್ರೆ ಇಂಡಿವಿಜುವಲ್ ಪ್ರಾಡಕ್ಟ್ ಕೂಡ ಈಕ್ವಲ್ ಆಗುತ್ತೆ. ಇದೆಲ್ಲ ಐಡೆಂಟಿಟೀಸ್ ತರ. ಸೊ ಯು ವಿಲ್ ಹ್ಯಾವ್ ಟು ನೋ ದಿಸ್ ವಾಟ್ ಎಕ್ಸಾಕ್ಟ್ಲಿ ಅಂತ. ಸೊ ಡಿವಿಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳಿದೀನಿ. Its conjugate also exists where denominator is not equal to 0. Real value of z, ಇದು ಒಂದು ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ. ರಿಯಲ್ ವ್ಯಾಲ್ಯೂ ಆಫ್ z ಗೆ z ಪ್ಲಸ್ ಕಾಂಜುಗೇಟ್ z/2, ಇಮ್ಯಾಜಿನರಿ ಪಾರ್ಟ್ ಆಫ್ z ಗೆ z ಮೈನಸ್ ಕಾಂಜುಗೇಟ್ z/2i ಇರುತ್ತೆ. ಅಂಡ್ ಇದ್ರ ಕಾಂಜುಗೇಟ್ ಪವರ್, ಈಗ a⁴m⁴n ಅಂತ ಇದ್ರೆ ಇದು a⁴n⁴m ಅಂತಾನು ಮಾಡಕ್ಕಾಗತ್ತಲ್ವಾ. ಸೊ ಅದೇ ಇಲ್ಲಿದೆ. This is with respect to conjugate. So if z is real, if and only if z is equal to z conjugate. If z is purely imaginary, if and only if z is equal to negative of z conjugate. Z double conjugate is z. ಅಂದ್ರೆ ಈಗ ನಮ್ಗೆ ಸೆಟ್ ಚಾಪ್ಟರ್ ಅಲ್ಲಿ u' is
ಕಾಂಜುಗೇಟ್ ಅಥವಾ ಕಾಂಪ್ಲಿಮೆಂಟ್ ಸೆಟ್ ಅಂತ ಹೇಳ್ತೀವಿ. ಯು ಡ್ಯಾಶ್ ಹೋಲ್ ಡ್ಯಾಶ್ ಏನಾಗುತ್ತೆ, ದ ಸೆಟ್ ಅಗೇನ್ ಯು ಆಗುತ್ತಲ್ಲ. ಸೊ ಅದೇ ತರ ಇದು ಝೆಡ್ ಕಾಂಜುಗೇಟ್ ಏನಾಗುತ್ತೆ, ಅದು ಮತ್ತೆ ಝೆಡ್ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ನೋಡೋಣವಾ? If 4x plus I into 3x minus y is equal to 3 plus of I minus x, where x and y are real numbers, then find values of x and y. ನಾವು x ಮತ್ತೆ y ಗೆ ಸಾಲ್ವ್ ಮಾಡೋಣ. ಸೊ ಇದೆರಡು ಈಕ್ವಲ್ ಆದ್ರೆ ರಿಯಲ್ ಈಕ್ವಲ್ ಆಗುತ್ತೆ, ಇಮ್ಯಾಜಿನರಿ ಈಕ್ವಲ್ ಆಗುತ್ತೆ. ಸೊ 4x is equal to 3, x is equal to 3 by 4. x and y ರೆಸ್ಪೆಕ್ಟಿವ್ಲಿ ಇರೋದ್ರಿಂದ 3 by 4 ನಮ್ಗೆ ಆಪ್ಷನ್ ಬಿ ಸಿಕ್ಕಿದೆ. ಲೆಟ್ ಅಸ್ ಫೈಂಡ್ ಈ 3x minus y ಗೂ ಫೈಂಡ್ ಔಟ್ ಮಾಡೋಣ. ಇಟ್ ಇಸ್ -6. 3 into 3 by 4 plus 6 is equal to y ಆಯ್ತು. I will interchange these two. ಕರೆಕ್ಟಾ? Yes. 3 3s are 9. 9 plus 6 into 4 by 4 is equal to y. So ಇದು 9 plus 6 4s are 24 by 4 is equal to y. 33 by 4 is equal to y. Excuse me. Option B correct answer ಇದೆ. ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಮೇಜರ್ ಸಾಲ್ವಿಂಗ್ ಎಲ್ಲ ಏನು ಇಲ್ಲ. ಅವ್ರು ಬರೀ ಎಕ್ಸ್ ಅಂಡ್ ವೈ ರಿಯಲ್ ನಂಬರ್ಸ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣವಾ? The value of minus root of root minus 1 power 4n plus 3. ನಾನು ಆಲ್ರೆಡಿ ಹೇಳಿದ್ದೀನಲ್ವಾ, I power 4k is equal to 1 ನಮ್ಗೆ ಗೊತ್ತಿರಬೇಕು. and I power 4k is equal to 1 ಆದ್ರೆ 4k plus 1 ಏನಾಗುತ್ತೆ, I power 4k into I ಆಗತ್ತೆ. ಅಂದ್ರೆ ಇದು I ಆಯ್ತು. I power 4k ಅಂದ್ರೆ 1. ಇನ್ನು I power 4k plus 2 ಏನಾಗುತ್ತೆ, 4k into I square ಆಯ್ತು. I power 4k is 1
ಐ ಸ್ಕ್ವೇರ್ ಇಸ್ -1 -1 ಆಯ್ತು. ಐ ಪವರ್ 4k ಪ್ಲಸ್ 3 ಏನಾಗತ್ತೆ? ಐ ಪವರ್ 4k ಪ್ಲಸ್ ಐ ಸ್ಕ್ವೇರ್ ಪ್ಲಸ್ +2 +1 ಈ ತರಾನು ಬರಿಬೋದಲ್ಲ, ಯಾಕಂದ್ರೆ +2 +1. ಸೊ ಇದು -1 ಆಯ್ತು. ಇದು -1 ಇಂಟು ಐ ಏನಾಗತ್ತೆ? -i ಆಗತ್ತೆ. ಸೊ ಇಲ್ಲಿ ನಮ್ಗೆ ಮೈನಸ್ ಆಫ್ ರೂಟ್ -1 ಪವರ್ 4n + 3 ಆಯ್ತು. ಕರೆಕ್ಟಾ? ಇಲ್ಲಿ ಮೈನಸ್ ಕೂಡ ಇದೆ, ನಾವ್ ಇದನ್ನ ಮರಿಬಾರ್ದು. -1 ಪವರ್ 4n + 3 ರೂಟ್ ಆಫ್ -1 ಡೈರೆಕ್ಟ್ ಐ ಅಂತಾನೆ ಬರೀರಿ, 4n + 3. ಸೊ ಇದು ಏನಾಗತ್ತೆ? ದಿಸ್ ಇಸ್ -1 ಅಲ್ವಾ? ಸೊ ಇದು 3. ಈಗ -1 ವಿತ್ ರೆಸ್ಪೆಕ್ಟ್ ಟು -1 ಏನಾಗುತ್ತೆ? -1 ಪವರ್ 4n ಇಂಟು -1 ಕ್ಯೂಬ್ ಆಗತ್ತೆ. ಇದು -i ಆಗತ್ತೆ. ಕರೆಕ್ಟಾ? ಈಗ -1 ಪವರ್ 4n ಅಂದ್ರೆ 1, -1 ಕ್ಯೂಬ್ ಅಂದ್ರೆ -i, -1 -i. ಸೊ -1 ಇಂಟು -i ಅಂದ್ರೆ i ಆಗತ್ತೆ, ವಿಚ್ ಈಸ್ ಇನ್ ಆಪ್ಷನ್ ಸಿ. ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇದಿಷ್ಟು ನಾವು ಸ್ಟಡಿ ಮಾಡಿರೋದು. ಪ್ರಾಬ್ಲಮ್ಗೆ ಇದು ಒಂದೇ ಸಂಬಂಧಪಟ್ಟಿದೆ, ಮಿಕ್ಕಿದ ಯಾವುದು ಸಂಬಂಧಪಟ್ಟಿಲ್ಲ. ನಾನು ಹೇಳ್ದಂಗೆ ಐ ಪವರ್ 4k = 1 ಅನ್ನೋದು ನಾವು ಮೇಜರ್ ಆಗಿ ನೆನ್ಪಿಟ್ಕೋಬೇಕು. ಅದನ್ನ ಕನ್ಸಿಡರ್ ಮಾಡ್ಕೊಂಡು ಪ್ರಾಬ್ಲಮ್ ಬಿಲ್ಡ್ ಮಾಡಬಹುದು, ಸಾಲ್ವ್ ಮಾಡಬಹುದು ಅನ್ನೋ ಹಿಂಟ್ ಕೊಟ್ಟಿದ್ದೆ. ಇಲ್ಲಿ ಪ್ರೂವ್ ಆಗಿದೆ, ಪ್ರೂವ್ ಮಾಡಿದೀನಿ ಕೂಡ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ x plus iy to the power 1/3 is equal to a by b, where x, y, a, b belongs to R, then x minus a by x by a minus x by b is equal to. So first if clause ಬರೀತೀನಿ. ನಾನು ಎರಡನ್ನು ಕ್ಯೂಬ್ ಮಾಡ್ತೀನಿ. ಕ್ಯೂಬಿಂಗ್ ಆನ್ ಬೋತ್ ಸೈಡ್ಸ್. ಸೊ ಇದೇನಾಗತ್ತೆ? x plus iy ಆಗತ್ತೆ is equal to a plus ib whole cube ಆಗತ್ತೆ. ಇದು a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3ab ಇಂಟು a ಪ್ಲಸ್ b. a ಕ್ಯೂಬ್ ಹಾಗೆ ಉಳಿತು. ಐ ಕ್ಯೂಬ್ ಏನಾಗುತ್ತೆ? ಮೈನಸ್ ಐ ಆಗತ್ತೆ, -ib ಕ್ಯೂಬ್ ಆಯ್ತು. ಪ್ಲಸ್ ಹೇಗೆ ಅಂದ್ರೆ ಐ ಸ್ಕ್ವೇರ್ ಇಸ್ -1, ಐ ಕ್ಯೂಬ್ ಇಸ್ ಐ ಸ್ಕ್ವೇರ್ ಇಂಟು ಐ ಅಂದ್ರೆ
minus 1 into I minus I ಆಗುತ್ತೆ. So 3a square bi plus 3ab square I square ಆಯ್ತು. ಸೊ I square minus 1 ಅಂತ ಗೊತ್ತಿದೆ. ಸೊ ಏನಾಯ್ತು a ಕ್ಯೂಬ್ minus 3ab square ಆಯ್ತಿದು. ಕರೆಕ್ಟಾ? ಪ್ಲಸ್ 3a square b minus b cube into I ಆಯ್ತು. ಸೊ ಇದು ಏನಿದೆ x ಪ್ಲಸ್ IY. ಇದು x ಆದ್ರೆ ಇದು y ಆಯ್ತು. ಈಗ ನಮ್ಗೆ ಕಂಡೀಷನ್ x by a ಮೈನಸ್ ಇದು y ಆಗ್ಬೇಕು. ಮೈನಸ್ y by b ಆಯ್ತಾ? ಸೊ ಏನಾಯ್ತಿದು x ವ್ಯಾಲ್ಯೂ a ಕ್ಯೂಬ್ minus 3ab square by a minus 3a square b minus b cube by b. ಇಲ್ಲಿ a ಕಾಮನ್ ಇದೆ, ಹೊರಗಡೆ ತೆಗಿತೀನಿ. ಇಲ್ಲಿ b ಕಾಮನ್ ಇದೆ, ಹೊರಗಡೆ ತೆಗಿತೀನಿ. ಇಲ್ಲಿ ಬರಿತಾ ಇದ್ದೀನಿ. ರೈಟ್ ಹ್ಯಾಂಡ್ ಸೈಡ್ ಮಾತ್ರ ಬರಿತೀನಿ. ಸೊ a ಕಾಮನ್ ತೆಗೆದ್ರೆ a ಸ್ಕ್ವೇರ್ ಮೈನಸ್ 3b ಸ್ಕ್ವೇರ್ ಬೈ a ಮೈನಸ್ b ಕಾಮನ್ ತೆಗೆದ್ಬಿಟ್ರೆ 3a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಹೌದು. ಬೈ b ಕಾಮನ್ ಟರ್ಮ್ಸ್ ಕ್ಯಾನ್ಸಲ್ ಮಾಡ್ಬೋದಲ್ವಾ? ಈಗ ಏನು ಉಳಿಯುತ್ತೆ? a square minus 3b square minus into plus minus 3a square minus into minus plus b square ಆಯ್ತು. ಸೊ ಇದು minus 2a square minus 3b plus b ಅಂದ್ರೆ minus 2b square. minus 2 ಕಾಮನ್ ತೆಗೆದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಯ್ತು. ಇದು ನಮ್ಗೆ ಆಪ್ಷನ್ ಬಿ ಯಲ್ಲಿದೆ. ಇಲ್ಲಿ ಯಾವ ತರ ಕ್ವಶನ್ಸ್ ಇನ್ನು ಕೇಳ್ಬೋದು ಪಾಸಿಬಿಲಿಟೀಸ್ ಅಂದ್ರೆ ಈ x ಬೈ a ಪ್ಲಸ್ y ಬೈ b ಆಪ್ಷನ್ಸ್ ಕೇಳೋ ಚಾನ್ಸಸ್ ಇದೆ. ಇಲ್ಲಿದೆಯಲ್ಲ x ಬೈ a ಪ್ಲಸ್ y ಬೈ b ಕೂಡ ಕೇಳೋ ಚಾನ್ಸಸ್ ಇದೆ. ಈ ವ್ಯಾಲ್ಯೂಸ್ ಚೇಂಜ್ ಕೂಡ ಮಾಡ್ಬೋದು ಅವರು, ಇಲ್ಲ ಇದೇ ವ್ಯಾಲ್ಯೂಸ್ ಇಟ್ಕೊಂಡು ಇದು ವ್ಯಾಲ್ಯೂ ಬೇರೆ ಬರೋ ಸಾಧ್ಯತೆಗಳು ಇರುತ್ತೆ. ಟ್ರೈ ಮಾಡಿ ಕೂಡ ನೋಡಿ. ಅದು ಆಪ್ಷನ್ ಇದ್ರಲ್ಲಿ ಇರ್ಲೂಬಹುದು, ಇಲ್ಲದೆ ಇರ್ಲೂಬಹುದು. ಬಟ್ ನಿಮಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ x ಬೈ a ಪ್ಲಸ್ y ಬೈ b ನೀವು ಸಾಲ್ವ್ ಮಾಡ್ಬೋದು ಅನ್ನೋದು ಹಿಂಟ್ ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. If x plus iy into p plus iq is equal to x square plus y square into I, then ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ. ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇದೆ, ರಿಯಲ್ ಪಾರ್ಟ್ 0. ಹಾಗಾಗಿ ಇಲ್ಲಿ ಬ್ರಾಕೆಟ್ ಇದೆ.
ಇದನ್ನ ಮಲ್ಟಿಪ್ಲೈ ಮಾಡಿ ರಿಯಲ್ ಪಾರ್ಟ್ ಎಕ್ಸ್ ಸ್ಕ್ವೇರ್ ಇಮ್ಯಾಜಿನರಿ ಪಾರ್ಟ್ ವೈ ಸ್ಕ್ವೇರ್ ಅಂತ ತಿಳ್ಕೊಬೇಡಿ. ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗಿ ರಾಂಗ್ ಆಗೋ ಪಾಸಿಬಿಲಿಟೀಸ್ ಬರುತ್ತೆ. ಸೊ ಎಕ್ಸ್ ಇನ್ ಪ್ಲಸ್ ಐ ವೈ ಇಂಟು ಪ್ಲಿ ಪ್ಲಸ್ ಐ ಕ್ಯೂ. ಸೊ 0 ಪ್ಲಸ್ ಅಂತಾನೆ ಬರ್ಕೊಳ್ಳಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಟ್ರೈ ಟು ಅವಾಯ್ಡ್ ಕನ್ಫ್ಯೂಷನ್ಸ್ ಅದಕ್ಕೆ. ಸೊ ಎಕ್ಸ್ ನಾನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಬರೀತೀನಿ. ಎಕ್ಸ್ ಪಿ ಪ್ಲಸ್ ಐ ಕ್ಯೂ ಎಕ್ಸ್ ಪ್ಲಸ್ ಐ ವೈ ಪಿ ಪ್ಲಸ್ ಐ ಸ್ಕ್ವೇರ್ ಕ್ಯೂ ವೈ is equal to 0 plus of x square plus y square into I. ಈಗ I square is equal to -1 ಇದೆ. So xp minus qy plus I into qx plus yp is equal to 0 plus x square plus y square into I. ಈಗ ಈ ಪಿ ಮತ್ತೆ ಕ್ಯೂ ವ್ಯಾಲ್ಯೂ ಏನು ಅಂತ. ಸೊ ಇದು 0 ಆಗ್ಬೇಕಂದ್ರೆ ಎಕ್ಸ್ ಪಿ ಮೈನಸ್ ಕ್ಯೂ ವೈ ಇಸ್ ಈಕ್ವಲ್ ಟು 0. ಹಾಗಾಗಿ ಎಕ್ಸ್ ಪಿ ಇಸ್ ಈಕ್ವಲ್ ಟು ಕ್ಯೂ ವೈ ಆಗತ್ತೆ. ಅಂದ್ರೆ ಇದೆರಡು ಸೇಮ್ ಆಗತ್ತೆ. ಪಿ ವ್ಯಾಲ್ಯೂ ಶುಡ್ ಬಿ ವೈ ಅಂಡ್ ಕ್ಯೂ ವ್ಯಾಲ್ಯೂ ಶುಡ್ ಬಿ ಎಕ್ಸ್. ಕರೆಕ್ಟಾ? ಯಾಕೆ ಹೇಳಿ? ಎಕ್ಸ್ ವೈ ಇದ್ರೆ ಮಾತ್ರ ನಿಮ್ಗೆ ಸೇಮ್ ಆಗಕ್ ಚಾನ್ಸ್ ಆಗುತ್ತೆ. ಅಂಡ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0. ಮೋರ್ ಓವರ್ ಈ ಕ್ಯೂ ಎಕ್ಸ್ ಪ್ಲಸ್ ವೈ ಪಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಆಗಿದೆ. ಈಗ ಇದು ಎಕ್ಸ್ ಸ್ಕ್ವೇರ್ ಆಗ್ಬೇಕಂದ್ರೆ ಕ್ಯೂ ಮಸ್ಟ್ ಬಿ ಎಕ್ಸ್. ಕರೆಕ್ಟಾ? ಪಿ ಮಸ್ಟ್ ಬಿ ವೈ. ಹಾಗಿದ್ರೆ ಮಾತ್ರ ಅದು ಸೇಮ್ ಆಗತ್ತೆ. ಸೊ ಇದು ನಮ್ಗೆ ಆಪ್ಷನ್ ಬಿ ಅಲ್ಲಿ ಇದೆ. ಸೊ ಆಪ್ಷನ್ ಬಿ ಇಸ್ ಅವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Z1 is equal to two plus 3i. Z2 is 1 plus 2i. ಸೊ Z1 by Z2 ಕೇಳ್ತಾ ಇದ್ದಾರೆ. ಸೊ ಇದೇನ್ ಮಾಡೋಣ? ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡೋಣ. ಕಾಂಜುಗೇಟ್ ಅಂದ್ರೆ ಡಿನಾಮಿನೇಟರ್ ಅನ್ನ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಕೂಡ ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ಇದು ರೂಲ್ಸ್. ಯಾಕಂದ್ರೆ ಇಂಟು 2 ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಸೊ ಇದಕ್ಕೇನು ಇಫೆಕ್ಟ್ ಆಗಲ್ಲ ಆ ರೀಸನ್ಗೆ. ಸೊ ಇದು 2 into 1 is 2. 2 into minus 2i is minus 4i. 3i into 1 is 3i. 3 2s are 6i square. A square minus b square. Correct? So 2 minus 6i square ಅಂದ್ರೆ plus 6 ಆಯ್ತು. minus 4i plus 3i ಅಂದ್ರೆ minus i ಆಯ್ತು. ಕರೆಕ್ಟಾ? ಇನ್ನು 1 square is 1, 2 square is 4, minus I square is plus
-1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ 8 ಮೈನಸ್ ಐ ಬೈ 5. 8 ಮೈನಸ್ ಐ ಬೈ 5 ಸ್ಪ್ಲಿಟ್ ಮಾಡಿದ್ದಾರೆ. ಸೊ 8 ಬೈ 5 ಮೈನಸ್ 1 ಬೈ 5 ಐ ನಮಗೆ ಆಪ್ಷನ್ ಎ ಅಲ್ಲಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ರಿಯಲ್ ಪಾರ್ಟ್ ಆಫ್ 1 minus I by 1 plus I whole square. ನಾನು ಫಸ್ಟ್ 1 minus I 1 plus I ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಸ್ಕ್ವೇರಿಂಗ್ ಮಾಡ್ತೀನಿ. ಇಲ್ಲ ಒಂದ್ ಕೆಲಸನೂ ಮಾಡ್ಬೋದು, ನ್ಯೂಮರೇಟರ್ ಸ್ಕ್ವೇರ್ ಬೈ ಡಿನೋಮಿನೇಟರ್ ಸ್ಕ್ವೇರ್ ಕೂಡ ಮಾಡ್ಬೋದು. ನನಗೆ ಈ ಕಾಂಜುಗೇಟ್ ಪಾರ್ಟ್ ಇಷ್ಟ ಆಗ್ತಿದೆ, ಸುಲಭ ಆಗ್ತಿದೆ, ಹಾಗಾಗಿ ನಾನು ಕಾಂಜುಗೇಟ್ ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡ್ತೀನಿ. ಸೊ ಇದು 1 minus I ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಕರೆಕ್ಟಾ? ಈಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಬೈ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಕರೆಕ್ಟಾ? ಐ ಸ್ಕ್ವೇರ್ ಇಸ್ -1, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ -1 ಮೈನಸ್ 2i ಬೈ 2, ಇದು 0 ಆಯ್ತು. ಸೊ ಇದು -2i ಬೈ 2 ಅಂದ್ರೆ ಮೈನಸ್ ಐ ಆಯ್ತು, ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 minus I by 1 plus I whole square is equal to minus I square. So minus into minus plus ಆಗತ್ತೆ. I square ಆಯ್ತು. I square is again -1 ಆಗತ್ತೆ. So real part is -1. Option B. ನಾ ಹೇಳಿದ್ನಲ್ಲ, ಆರ್ ಮಾಡಿ ಸಾಲ್ವ್ ಮಾಡ್ತೀನಿ. ಐ ಕ್ಯಾನ್ ಸಾಲ್ವ್ ಇದು ನ್ಯೂಮರೇಟರ್ ಸ್ಕ್ವೇರ್ ಡಿನೋಮಿನೇಟರ್ ಸ್ಕ್ವೇರ್ ಅಂತಾನು ಐ ಕ್ಯಾನ್ ಸಾಲ್ವ್. ಸೊ ಇದು 1 minus I whole square by 1 plus I whole square ಆಗತ್ತೆ. ಅದೇನಾಗತ್ತೆ? a square minus plus b square minus 2ab by a square plus b square plus 2ab, ಕರೆಕ್ಟಾ? ಸೊ ಇದೇನಾಗತ್ತೆ? 1 minus 1 minus 2i, ಇದು 1 minus 1 plus 2i ಆಗತ್ತೆ, which is equal to minus 2i by plus 2i. 2 ಕ್ಯಾನ್ಸಲ್, ಐ ಕೂಡ ಕ್ಯಾನ್ಸಲ್. ಸೊ -1 ಉಳಿಯುತ್ತೆ. ಸೊ ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಇಟ್ ಇಸ್ ಅಪ್ ಟು ಯು. ನಿಮ್ಗೆ ಯಾವ್ದು ಕ್ವಿಕ್ ಅಂತ ಅನ್ಸುತ್ತೆ ಇದನ್ನೇ ಮಾಡ್ತೀನಿ ಅಂದ್ರೆ ಅದನ್ನೇ ಯು ಕ್ಯಾನ್ ಸಾಲ್ವ್ ಬೋತ್. ಹಾಗಾಗಿ ನಾನು ಆರ್ ಅಂತ ಬರ್ದಿದ್ದೀನಿ.
ಈ ಎಲ್ಲಾ ಇದ್ರಲ್ಲೂ ಇದೇ ತರ ಸಾಲ್ವ್ ಆಗ್ಬೇಕಾಗಿಲ್ಲ. ಸೊ ಇದೇ ತರ ಸಾಲ್ವ್ ಮಾಡ್ಬೇಕು ಅನ್ನೋ ರೂಲ್ಸ್ ಇಲ್ಲೇ ಇರೋದ್ರಿಂದ ಆರ್ ಮಾಡಿದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ನಾನೀಗ ರೆಡ್ ಅಲ್ಲಿ ಬರ್ದಿರೋದು ತರ ಪ್ರಾಬ್ಲಮ್ ಸಾಲ್ವ್ ಮಾಡಿ ರಾಂಗ್ ಬಂದ್ರೆ ಈ ತರ ಕಾಂಜುಗೇಟ್ ಮಾಡಿನೂ ಸಾಲ್ವ್ ಮಾಡ್ಬೋದು ಅನ್ನೋ ಕಾರಣ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. Express in the form of a plus ib. So I have to express 5 plus root 2i by 1 minus root 2i. ಸೊ ಕ್ವೆಶ್ಚನ್ ತುಂಬಾ ಕ್ಲೀನ್ ಆಗಿ ನೋಡ್ಕೊಳ್ಳಿ. ರಾಂಗ್ ಆಗ್ಬಿಟ್ರೆ ನೀವು ಸಾಲ್ವ್ ಬರೆಯೋದು ನೆಕ್ಸ್ಟ್ ಆನ್ಸರ್ ಕಂಪ್ಲೀಟ್ ಆಗಿ ರಾಂಗ್ ಬರುತ್ತೆ. ಸೊ ಕಾಂಜುಗೇಟ್ ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ತೀನಿ. ಕರೆಕ್ಟ್ ಆಗಿದ್ಯಾ? ಈಗ ಏನಾಗತ್ತೆ, 5 1 5 ಪ್ಲಸ್ ರೂಟ್ 2i ಪ್ಲಸ್ 5 ರೂಟ್ 2i ಪ್ಲಸ್ root 2i square. root 2i into root 2i is root 2i square. ಇದು a square minus b square. ಕರೆಕ್ಟಾ? ಈಗ 5 plus root 2 ಅಂದ್ರೆ ಇದು 6 root 2i ಆಯ್ತು. ಹೌದಲ್ವಾ? ನೆಕ್ಸ್ಟ್ ಇದು ರೂಟ್ 2 ಸ್ಕ್ವೇರ್ ಅಂದ್ರೆ 2 ಆಯ್ತು, 2i ಸ್ಕ್ವೇರ್ ಆಗುತ್ತೆ ಬೈ a ಸ್ಕ್ವೇರ್ ಇಸ್ 1, ಸಾರಿ ಮೈನಸ್ ಆಗ್ಬೇಕದು, ಈಕ್ವಲ್ ಟು ಬರ್ಬಿಟ್ಟೆ. ಸೊ ಇದು 1 ಮೈನಸ್ 2 ಇದು i ಸ್ಕ್ವೇರ್ ಆಯ್ತು. ಕರೆಕ್ಟ್ ಅಲ್ವಾ? ಇಲ್ಲಿ ಸಾಲ್ವ್ ಮಾಡ್ತೀನಿ. ಇದೇನಾಯ್ತು, 5 ಮೈನಸ್ 2 ಆಗತ್ತೆ. ಯಾಕೆ ಹೇಳಿ, i ಸ್ಕ್ವೇರ್ ಇಸ್ ಮೈನಸ್ 1 ಪ್ಲಸ್ 6 ರೂಟ್ 2i ಆಯ್ತು ಅಲ್ವಾ? ಡಿವೈಡೆಡ್ ಬೈ 1 minus 2, i square is minus 1. 5 minus 2 is 3 plus 6 root 2i. 6 root 2i divided by 1 plus 2 ಅಂದ್ರೆ 3. 3 ಥ್ರೂ ಔಟ್ ಕಾಮನ್ ತೆಗೆದು ಬಿಟ್ರೆ ಇದು 1 plus 2 root 2i ಆಗತ್ತೆ. ಡಿವೈಡೆಡ್ ಬೈ 3 ಕಾಮನ್ ಆಯ್ತಲ್ಲ, ಕ್ಯಾನ್ಸಲ್ ಮಾಡ್ಬೋದು. ಹಾಗಾಗಿ ಉಳ್ದಿರೋದು 1 plus 2 root 2i. 1 plus 2 root 2i is our option C. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದಕ್ಕೆ ಆಲ್ಟರ್ನೇಟ್ ಮೆಥಡ್ ಇಲ್ಲ, ಯಾಕಂದ್ರೆ ನಾವೇ ಸಿಂಪ್ಲಿಫಿಕೇಶನ್ ಮಾಡ್ತಿರೋದ್ರಿಂದ. ಇದನ್ನ ಸಿಂಪ್ಲಿಫೈ ಮಾಡಿ ಅಂತ ಅಲ್ಲಿ ಸ್ಕ್ವೇರ್ಸ್ ಏನಾದ್ರು ಕೊಟ್ಟಿದ್ರೆ ಆಲ್ಟರ್ನೇಟ್ ಕಂಡು ಹಿಡಿಬಹುದು. ಇದ್ರಲ್ಲಿ ಆಲ್ಟರ್ನೇಟ್ ಇಲ್ಲ, ಯಾಕಂದ್ರೆ ನಾವೇ ಎಕ್ಸ್ಪ್ರೆಸ್ ಮಾಡಿ a ಪ್ಲಸ್ ಐ ಬಿ ಫಾರ್ಮುಲಾದಲ್ಲಿ ಫಾರ್ಮಲ್ ತರಬೇಕಾಗಿರೋದ್ರಿಂದ ಸಿಂಪಲ್ ಮೆಥಡ್ ಇದಕ್ಕಿಂತ ಇಲ್ಲ. ನಾವ್ ಸಿಂಪಲ್ ಮಾಡ್ಕೊಳ್ಬಹುದು ಫಾಸ್ಟ್ ಕ್ಯಾಲ್ಕುಲೇಷನ್ ಇಂದ. ಇಲ್ಲಿ ನಾನು ಈ ಸ್ಟೆಪ್ ಬಿಟ್ಟು ಡೈರೆಕ್ಟ್ ಈ ಸ್ಟೆಪ್ ಬರ್ಕೋಬಹುದು. ಸೊ ಈ ಸ್ಟೆಪ್ ಅಲ್ಲಿ 3 ಕಾಮನ್ ತೆಗೆದ್ರೆ ಈ ಸ್ಟೆಪ್ ಡೈರೆಕ್ಟ್ ಈ ಸ್ಟೆಪ್ ಬರ್ಕೋಬಹುದು. ಸೊ 1 2 3 ಸ್ಟೆಪ್ ನಾನು ಸಾಲ್ವ್ ಮಾಡ್ಬೋದು ಕ್ಯಾಲ್ಕುಲೇಷನ್ಸ್ ಕ್ವಿಕ್ ಇದ್ರೆ. ಕ್ಯಾಲ್ಕುಲೇಷನ್ಸ್ ಕ್ವಿಕ್ ಇಲ್ಲ ಅಂದ್ರೆ 6-7 ಸ್ಟೆಪ್ ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ಕರೆಕ್ಟ್ ಆನ್ಸರ್ ಬರೋದು ತುಂಬಾ ಇಂಪಾರ್ಟೆಂಟ್.
Next problem. Find the value. So x cube plus 7x square minus x plus 16. So x is equal to 1 plus 2i. ಎಲ್ಲ ಕಡೆ 1 plus 2i ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ಸಾಲ್ವ್ ಮಾಡಬೇಕು. So 1 plus 2i whole cube plus 7 into 1 plus 2i whole square minus 1 plus 2i plus 16. ಓಕೆ, ಈಗ ಸಪ್ರೇಟ್ ಸಾಲ್ವ್ ಮಾಡ್ತೀರಾ ಅಂದ್ರೆ ಫಸ್ಟ್ ಸಪ್ರೇಟ್ ಸಾಲ್ವ್ ಮಾಡಿ ಆಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲ ಒಂದೇ ಲೈನ್ ಸಾಲ್ವ್ ಮಾಡ್ತೀರಾ ಅಂದ್ರೆ ಇಟ್ ಇಸ್ ಡೆಫಿನೆಟ್ಲಿ ಅಪ್ ಟು ಯು. 1 plus 2i whole cube ಏನಾಗತ್ತೆ, a cube plus b cube plus 3ab into a plus b. ಸೊ ಇದೇನಾಗತ್ತೆ, a cube is 1 minus i ಆಗತ್ತಲ್ಲ. ಸೊ minus 2i plus 6i into 1 is 6i. 6i into 2 is 6 2s 12. I into i is i square. ಏನಾಯ್ತು, 1 plus 4i ಆಯ್ತು. ಇಲ್ಲಿ minus 12 ಆಯ್ತು. ಅಂದ್ರೆ 4i minus 11 ಆಗತ್ತೆ. ಇನ್ನು ಸಾಲ್ವ್ ಮಾಡ್ಬೇಕಿರೋದು 1 plus 2i squared. ಸೊ ಇದೇನಾಗತ್ತೆ, a square plus b square plus 2ab 4i ಆಯ್ತು, ಕರೆಕ್ಟಾ? ಸೊ 1 plus 4 into i square plus 4i ಆಯ್ತು. ಹಾಗಾಗಿ ಇದು 4i plus 1 minus 4 ಆಯ್ತು, ಹೌದಾ? ವಿಚ್ ಇಸ್ 4i minus 3. ಈಗ ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4i minus 11 plus 7 into 4i minus 3 minus 1 plus 2i plus 16 ಆಯ್ತು. ಈಗ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಸಾಕಾಗತ್ತೆ. 4i minus 11 plus 28i minus 21 minus 1 minus 2i plus 16. ಈಗ ಲೈಕ್ ಟರ್ಮ್ಸ್ ಒಟ್ಟಿಗೆ ಬರೆದ್ರೆ ಕ್ಲಿಯರ್ ಆಗುತ್ತೆ. 4i plus 28i minus 2i ಆಯ್ತು. ಇನ್ನೊಂದು minus 11 minus 21 minus 1 plus 16 ಆಗತ್ತೆ. ಸೊ ಈಗ 4 plus 28 32 ಕರೆಕ್ಟ್ ಇದೆ ಅಲ್ವಾ? ಇದು 30i ಆಗತ್ತೆ. minus 11 minus 21 minus 1. ಸೊ 1 2 3 minus 33 plus 16 ಏನಾಗತ್ತೆ ಅಲ್ವಾ? minus 33 plus 16 ಆಗತ್ತೆ, ಕರೆಕ್ಟ್ ಅಲ್ವಾ? 21 22 23 33 16 ಕರೆಕ್ಟ್. 26 36. ಸೊ minus 17 ಆಗತ್ತೆ. ಎಲ್ಲಿ ಮಿಸ್ ಮಾಡಿದೀವಿ? ಓಕೆ, ಇಲ್ಲಿ ಮಿಸ್ ಮಾಡಿದೀವಿ. 2i ಕ್ಯೂಬ್ ಆಗತ್ತೆ. ಸೊ ಇದು 8 ಆಗತ್ತೆ. ಸಾರಿ, ವೆರಿ ಸಾರಿ ಆಯ್ತಾ? ಸೊ ಇದು 8i ಆಗತ್ತೆ. ಸೊ 2 ಕ್ಯೂಬ್ ಅಂದ್ರೆ ಇರೇಸ್ ಮಾಡ್ಕೊಳ್ತೀನಿ, ವೆರಿ ಸಾರಿ.
ಸೊ ಇದು -8i ಆಗುತ್ತೆ. ಹಾಗಾಗಿ -2i, ಸೊ 1 ಮೈನಸ್ +1 -12 ಆಯ್ತು. ಅಂದ್ರೆ -2i -11 ಆಗತ್ತೆ. ಸೊ ಇದು -2i ಆಗತ್ತೆ. ಇಲ್ಲೂ ಇರೇಸ್ ಮಾಡ್ಕೋಬೇಕು. ಬೇರೆ ಏನು ಚೇಂಜಸ್ ಇಲ್ಲ, ಐ ಮಾತ್ರ. ಯಾಕಂದ್ರೆ 17 ನಮ್ಗೆ ಸಿಕ್ಕಿದೆ. -2i ಆಯ್ತು. ಸೊ ಇದು -2i, ಇದು ಕೂಡ -2i. ಸೊ -2 ಅಂದ್ರೆ 26, -24i ಆಯ್ತು. ಸೊ -24i -17 is option C for us. ಮೈನಸ್ ಇಲ್ಲ, ಪ್ಲಸ್ ಇದೆ, ಸಾರಿ. ಸೊ ಹಾಗಾಗಿ ಆಪ್ಷನ್ ಬಿ, ಸಿ ಅಲ್ಲ, ಬಿ. ನಾನಿಲ್ಲಿ 2i³ ಮಿಸ್ಟೇಕ್ ಮಾಡ್ಕೊಂಡೆ, ಡೈರೆಕ್ಟ್ 2 ಬರ್ದೆ. ಸೊ ಇದು ಆಕ್ಚುಲಿ ಮೈನರ್ ಮಿಸ್ಟೇಕ್, ಬಟ್ ನಮ್ಗೆ ಮೇಜರ್ ರಾಂಗ್ ಆನ್ಸರ್ ಬಂತು. ಕರೆಕ್ಟಾ? ನೀವು ಗಮನಿಸಿದ್ರ? ಅದಕ್ಕೆ ಹೇಳ್ತಿರೋದು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು. ನಮ್ಮ ಸಾಲ್ವಿಂಗ್ ಮಿಸ್ಟೇಕ್ ಈಸಿಯಾಗಿ ಐಡೆಂಟಿಫೈ ಆಯ್ತು. ಇನ್ ಕೇಸ್ ಆ ಆಪ್ಷನ್ ಅನ್ನ 30 ಅಂತ ಕೊಟ್ಟಿದ್ರೆ ವಿ ವುಡ್ ಹ್ಯಾವ್ ಆಪ್ಟೆಡ್ ಅ ರಾಂಗ್ ಆಪ್ಷನ್. ಸೊ ತುಂಬಾ ಕೇರ್ಫುಲ್ ಆಗಿ ಇದ್ಬಿಡಿ ಸಾಲ್ವ್ ಮಾಡ್ತಾ. Next problem. Find the value of I power 4n plus 1 minus I power 4n minus 1 by 2. So I power 4n plus 1 minus I power 4n minus 1 divided by 2. ನಮ್ಗೆ I power 4n is equal to 1 ಅಂತ ಗೊತ್ತಿದೆ. ಸೊ I power 4n minus 1 ಅಂದ್ರೆ ಏನಾಗುತ್ತೆ? 1 into 1 by I ಆಗುತ್ತೆ. ಓಕೆನಾ? ಸೊ ಇದನ್ನ ಕಾಂಜುಗೇಟ್ ಮಾಡಿದ್ರೆ ಅಂದ್ರೆ ಯು ಹ್ಯಾವ್ ಟು -i ಇಂದ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಬೇಕಾಗತ್ತೆ. ಕಾಂಜುಗೇಟ್ ಇಸ್ -i ಅಲ್ವಾ? ಯಾಕೆ ಹೇಳಿ? 0 plus i is this, 0 minus i is the conjugate. So -i by 1 ಆಗುತ್ತೆ. -i square ಅಂದ್ರೆ 1 ಆಗುತ್ತೆ. -i by, ಕರೆಕ್ಟಾ? ಸೊ -1 ಇದು 1 ಆಗುತ್ತೆ. ಈಗ 4n plus 1ಗೆ 1 plus 1 into i ಆಗುತ್ತೆ. ದಿಸ್ ಇಸ್ i. ಸೊ ಇದು ಏನಾಗುತ್ತೆ? 4n plus 1 is i minus -i by 2 ಆಗುತ್ತೆ, which is i plus i by 2. So 2i by 2 which is equal to i ಇದೆ. ಕರೆಕ್ಟ್ ಇದೆ ಅಲ್ವಾ? ಸೊ ಇದು i. ಆಪ್ಷನ್ ಎ.
ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಸಿ ಇದೆ ಈ ಚಾಪ್ಟರ್. ಇನ್ನು ಒಂದಷ್ಟು ಪ್ರಾಬ್ಲಮ್ಸ್ ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.